ವಂಶಿ ಅವ್ರು ಬಂದು ಈ ಪಾತ್ರದ ಬಗ್ಗೆ ನಿಮ್ಗೆ ಹೇಳಿದಾಗ ಬಿಕಾಸ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತಾನೆ ತಗೋಣ. ನೀವು ಆಲ್ರೆಡಿ ಹೀರೋಯಿನ್ ಆಗಿ ಕೆಲಸ ಮಾಡ್ತಿದ್ದಂಥವ್ರು. ಸೊ ಏನಾದ್ರು ಥಿಂಕ್ ಮಾಡಿದ್ರಾ ಅಥವಾ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರಾ ಪಾತ್ರದ ಬಗ್ಗೆ ಅಂತ? ಪಾತ್ರದ ಬಗ್ಗೆ ಡೆಫಿನೆಟ್ಲಿ ಡಿಸ್ಕಸ್ ಮಾಡಿದ್ದೀವಿ. ಹ್ಮ್. ಬಟ್ ಅವ್ರು ಬಂದು ನಂಗ ಇದು ಆ ಸ್ಟೋರಿ ಹೇಳಿದಾಗ ಮತ್ತೆ ನಂಗೆ ಸ್ಟೋರಿ ಕೂಡ ಹೇಳಿದ್ರು ಒಂದಷ್ಟು ಹಿಂಗಿರುತ್ತೆ ಅಂದ್ರೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಹೇಳಿದ್ದಿಲ್ಲ. ಹ್ಮ್. ಜಸ್ಟ್ ಕೊಟ್ಬಿಟ್ಟು ಹ್ಮ್. ನನ್ ಪಾತ್ರದ ಬಗ್ಗೆ ಹೇಳ್ತಾ ಇದ್ರು. ಓಕೆ. ಪಾತ್ರದ ಬಗ್ಗೆ ಹೇಳಿದಾಗ್ಲೇ ನಂಗೆ ಕ್ಲಾರಿಟಿ ಬಂದ್ಬಿಟ್ಟಿತ್ತು. ಯಾಕಂದ್ರೆ ಐ ವಾಂಟ್ ಟು ಡೂ ದಿಸ್. ಹ್ಮ್. ಯಾಕಂದ್ರೆ ಆ, ನಾನು ಈ ತರ ಪಾತ್ರ ಮಾಡ್ಬೋದಂತ ಅವ್ರಿಗೆ ಮೈಂಡ್ ಅಲ್ಲಿ ಬಂದಿದೆ ಅಂದ್ರೆ ಹಿ ಹ್ಯಾಸ್ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಆಕ್ಟ್. ಅಂಡ್ ನಂಗೂ ಕಾನ್ಫಿಡೆನ್ಸ್ ಇದೆ, ನಾನು ಈ ಪಾತ್ರ 100% ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ನಂಗೆ ಅವಾಗ್ಲೇ. ಇದು ನಾನ್ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆನೇ ಇದ್ದಿಲ್ಲ. ಅಲ್ಲಿ ಆಚೆ ಹೋದಾಗ ಕೂಡ ಇವ್ರಿಗೂನು ಸ್ವಲ್ಪ ಡೌಟ್ ಬಂತ ಅನ್ಸುತ್ತೆ. ಇಲ್ಲ ಇವ್ರು ಓಕೆ ಅಂದಿದ್ದಾರೆ, ಏನು ಅರ್ಥ ಆಗ್ತಿಲ್ಲ ಅಂತ. ನಾನ್ ರೋಡ್ ಕ್ರಾಸ್ ಮಾಡ್ತೀನಿ, ಮತ್ತೆ ಕರ್ಸ್ಬಿಟ್ಟು ಎಸ್ ಓಕೆ ಅಂತ ಹೇಳ್ಬಿಟ್ಟು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋಗಿರೋದು. ಸೊ ನನ್ನ ಮೈಂಡ್ ಅಲ್ಲೇ ಐ ವಾಸ್ ಕ್ಲಿಯರ್ ದಟ್ ಐ ವಾಂಟೆಡ್ ಟು ಡೂ ಅಷ್ಟೇ. ನಾನು ಇವ್ರು ಮೀಟ್ ಆಗೋಕ್ ಮುಂಚೆನೆ ಅನ್ಕೊಂಡೆ ಇವ್ರು ಪಕ್ಕ ಇವ್ರ ಪಾತ್ರಕ್ಕೆ ಒಪ್ಪಲ್ಲ ಅಂತ. ಓಕೆ. ಬಿಕಾಸ್ ಇವ್ರನ್ನ 5 o'clock ಮೀಟಿಂಗ್ ಕರೆದು ನಾನು 7:30 ಹೋದೆ. ನಮ್ ತಂದೆ ಕೂಡ ಬಂದಿದ್ರು. ಡ್ಯಾಡಿ ಇಸ್ ವೆರಿ ಪಂಕ್ಚುಯಾಲಿಟಿ ತುಂಬಾ ಇಂಪಾರ್ಟೆಂಟ್. ಅಂಡ್ ಆ ಟೈಮಲ್ಲಿ ನಮ್ಮ ಕೋ ಡೈರೆಕ್ಟರ್ ಜೊತೆ ಹೋಗ್ತಿದ್ವಿ. ನಮ್ಮ ಕೋ ಡೈರೆಕ್ಟ್ರು ರಚನಾ ಅವ್ರ ಫಾದರ್ ಮಿಲಿಟರಿ ಆಫೀಸರ್ ಅಂತ ನನಗೆ ಫುಲ್ ಭಯ ಆಗ್ಬಿಡ್ತು. ಮುಂಚೆನೇ ಲೇಟು ಹೋಗಿದ ತಕ್ಷಣ ಅವರು ಸರ್ ನೋಡಿದ್ದೆ, ನಾನು ಅವ್ರನ್ನ ಹೆಂಗೆ ಹಾಯ್ ಸರ್ ಶೇಕ್ ಹ್ಯಾಂಡ್ ಕೊಡ್ಬೇಕಾ, ಸೆಲ್ಯೂಟ್ ಹೊಡಿಬೇಕಾ, ಏನ್ ಮಾಡೋದು ಗೊತ್ತಾಗಿಲ್ಲ. ಫುಲ್ ಕನ್ಫ್ಯೂಷನ್ ಇತ್ತು. ಮತ್ತೆ ಫುಲ್ ಸಾರಿ ಮೇಡಮ್ ಅಂತ. ಅಂದ್ರೆ ರೀಸನ್ ಇತ್ತು, ವ್ಯಾಲಿಡ್ ರೀಸನ್, ಟ್ರಾಫಿಕ್ ವೆರಿ ವ್ಯಾಲಿಡ್, ತುಂಬಾ ವ್ಯಾಲಿಡ್ ರೀಸನ್. ಸೊ ಬಂದಿದ ತಕ್ಷಣ ತಂದೆ ಕೂಡ ಕುತ್ಕೊಂಡ್ರು, ಸ್ವಲ್ಪ ಕೇಳಿಸ್ಕೊತಾ ಇದ್ರು ಸ್ಟೋರಿ. ಡ್ಯಾಡಿಗೆ ಇಂಟ್ರೆಸ್ಟಿಂಗ್ ಅನ್ಸ್ತು, ಬಟ್ ಡ್ಯಾಡಿಗೆ ಲೇಟ್ ಆಗ್ತಾ ಇತ್ತು. ಸೊ ಅವ್ರು ಹೊರಟ್ರು, ನಾನ್ ಕೇಳಿಸ್ಕೊಂಡೆ ಪೂರ್ತಿ ಸ್ಟೋರಿ. ನಂಗೂ ಕಾನ್ಫಿಡೆನ್ಸ್ ಇತ್ತು, ನಾನು ಅವ್ರಿಗೆ ಇಮಿಡಿಯೇಟ್ಲಿ ಓಕೆ ಅಂತ. ನಾನು ಇವ್ರು ಪಕ್ಕ ನೋ ಅಂತಾರೆ ಬೈತಾರೆ ಅನ್ನೋ ಇದ್ರಲ್ಲೇ ಹೋಗಿದ್ದೆ. ಬಟ್ ಲಕ್ಕಿಲಿ ಶಿ ಅಗ್ರೀಡ್. ಅಂಡ್ ನಮ್ಗೆ ತುಂಬಾ ಖುಷಿ ಆಯ್ತು ಲೈಕ್ ಇವರು ಫಿಲಿಮ್ಗೆ ಜಾಯ್ನ್ ಆಗಿತ್ತು. ಒಂದು ಈಗಾಗಲೇ ಹೀರೋಯಿನ್ ಪಾತ್ರಗಳು ಮಾಡಿದ್ರಲ್ಲ, ಸೊ ಈ ಒಂದು ಪಾತ್ರಕ್ಕೆ ಏನೆಲ್ಲ ಚೇಂಜಸ್ ಮಾಡಿಸ್ಕೊಂಡ್ರಿ ನೀವು ಅಥವಾ ಮಾಡ್ಕೊಂಡ್ರಿ ಅಂತ? ಪ್ರೀ ಪ್ರಿಪರೇಷನ್ಸ್. ಒಂದು ಪಾತ್ರ ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ನಾವು ಪ್ರಿಪೇರ್ ಆಗಿರ್ಬೇಕು. ಬಿಕಾಸ್ ಅದು ಆನ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ. ಸೊ ಹಾಗಾಗಿ ನೀವೆಲ್ಲ ಏನೆಲ್ಲ ಪ್ರಿಪೇರ್ ಈ ಪಾತ್ರ ನೀವ್ ನೋಡ್ತಾ ಇದ್ರೆ ತುಂಬಾ ಮಾತಾಡುವಂತ ಪಾತ್ರ ಅಲ್ಲ. ಇಟ್ಸ್ ಮೋರ್ ಅವಳ ಮೈಂಡ್ ಸ್ಪೇಸ್ ಅಲ್ಲೇ ಇರುತ್ತಾಳೆ. ಅಂಡ್ ಐ ಕ್ಯಾನ್ ಟೆಲ್ ಅಬೌಟ್ ದ ಕ್ಯಾರೆಕ್ಟರ್. Yes, you can tell about the ಶಿ ಇಸ್ not the flashback. ಓ ಫ್ಲಾಶ್ ಬ್ಯಾಕ್ ಬೇರೆ ಇದೆಯಾ? ಅಲ್ಲಲ್ಲ, ಕ್ಯಾರೆಕ್ಟರ್ಗೆ ನೀವೇನ್ ಫ್ಲಾಶ್ ಬ್ಯಾಕ್ ಅಂತೆಲ್ಲ ಹೇಳ್ತಾ ಇದೀರಾ? ಸರ್ ನಾವು ಕ್ಯಾರೆಕ್ಟರ್ದು ದಿಸ್ ಥಿಂಗ್ ಯು ಡೋಂಟ್ ಟೆಲ್. ಇದೆಲ್ಲ ಹೊಸದು ಸರ್, ನಂಗೆ ಇದೆಲ್ಲ ನಂಗೆ ಭಯ ಆಗುತ್ತೆ, ಯಾರು ಏನ್ ಹೇಳ್ಬಿಡ್ತಾರೆ. ಅಲ್ಲ ಯಾರಿಲ್ಲ ಏನು ಹೊಸಬ್ರು ಅಲ್ಲ ನಂಗೆ ದಿಸ್ ಇಂಟರ್ವ್ಯೂ ಸ್ಪೇಸ್ ಇಸ್ ನ್ಯೂ. ಸೊ ಪಾತ್ರ ಬಂದ್ಬಿಟ್ಟು ವೆರಿ ಇಂಟ್ರೋವರ್ಟೆಡ್ ಕ್ಯಾರೆಕ್ಟರ್ ತರಾನೇ ಇರ್ತಾಳೆ ಮೋಸ್ಟ್ ಆಫ್ ದ ಟೈಮ್. ಯಾರಿಗಾದ್ರೂ ಕನೆಕ್ಟ್ ಆದ್ರೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾಳೆ. ಅಂದ್ರೂ ತುಂಬಾ ಈ ಹರಿಕತೆಯಲ್ಲಿ ಗಿರಿಕತೆಯಲ್ಲಿ ಪಡ್ಪಡ ಅಂತ ಮಾತಾಡುವಂಥದ್ದಿಲ್ಲ. ಲವ್ ಮಾಕ್ಟೇಲ್ ಕೂಡ ಪಡ್ಪಡ ಅಂತ ಮಾತಾಡುವಂತ ಕ್ಯಾರೆಕ್ಟರ್ ಆ ತರ ಇರಲ್ಲ ಈ ಕ್ಯಾರೆಕ್ಟರ್. ಇವಳದೊಂದೇ ಮೈಂಡ್ ಸ್ಪೇಸ್ ಅಲ್ಲಿ ಇರ್ತಾಳೆ. ಅಂಡ್ ನೀವು ಸಾಂಗ್ ನೋಡ್ತಾ ಇದ್ರುನು ಅವಳದೊಂದೇ ಲೋಕದಲ್ಲಿದ್ದು ವಿಕಿನ ಮಾತಾಡ್ಸಿರ್ತಾಳೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕಂದ್ರೆ ದಿಸ್ ಇಸ್ ಅ ಲಿಟಲ್ ಮೋರ್ ಸಟಲ್ ಕಂಪೇರ್ಡ್ ಟು ಬೇರೆ ರೋಲ್ಸ್ ಮಾಡಿರೋದು. ನಾನು ಯಾವತ್ತೂ ಸಟಲ್ ರೋಲ್ಸ್ ಮಾಡೇ ಇದ್ದಿಲ್ಲ. ಇದ್ರಲ್ಲಿ ಒಂಚೂರು ಸಟಲ್ ಆಕ್ಟಿಂಗ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ನಾನು ಪ್ರಿಪರೇಷನ್ಸ್ ಮಾಡ್ಬೇಕಾಗಿತ್ತು. ಅಂಡ್ ಸಟಲ್ ಆಕ್ಟಿಂಗ್ ಅಂತ ಬಂದಾಗ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಗಿಂತ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಸ್ವಲ್ಪ ದಟ್ ಬಡಬಡ ಅಂತ ಮಾತಾಡೋ ಕ್ಯಾರೆಕ್ಟರ್ಸ್ ಗಿಂತ ಯು ಶುಡ್ ಅನ್ಲರ್ನ್ ಆಲ್ ದಟ್ ಸ್ಟಫ್ ಅಂಡ್ ಡಿಫ್ರೆಂಟ್ ಸ್ಪೇಸ್ಗೆನೆ ಹೋಗ್ಬೇಕು ಅದಕ್ಕೆ. ಸೊ ಐ ಥಿಂಕ್ ದಟ್ ವೇ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಆ ಪಾರ್ಟ್ ಮಾತ್ರ ನಾನು ಪ್ರಿಪರೇಷನ್ಸ್ ಮಾಡ್ಕೋಬೇಕಾಯ್ತು. ಫಿಸಿಕಲಿ ಇದು ಲುಕ್ಸ್ ವೈಸ್ ಎಲ್ಲ ಐ ಥಿಂಕ್ ನಮ್ ಕಾಸ್ಟ್ಯೂಮರ್ ಎಲ್ಲ ನೋಡ್ಕೊಂಡಿದ್ರು. ಕಾಸ್ಟ್ಯೂಮರ್ ಅಂಡ್ ಡಿಸೈನರ್ ದಿವ್ಯಾ ರೆಡ್ಡಿ ಅವರು ಇದ್ರು, ಅವರು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು. ಅದು ನನ್ನ ತಲೆಯಿಂದ ಆಚೆ ಹೋಗಿತ್ತು. ಸೊ ಶಿ ಇಸ್ ಡನ್ ಅ ಗ್ರೇಟ್ ಜಾಬ್ ಅಂಡ್ ಆ ಕ್ಯಾರೆಕ್ಟರ್ಗೆ ಸಣ್ಣ ವೆರಿ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅದು ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡುತ್ತೆ. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಶೂಟಿಂಗ್ ಲೊಕೇಶನ್ಸ್ ಎಲ್ಲೆಲ್ಲ ಶೂಟ್ ಮಾಡಿದ್ರ ಅಂತ? ಮೇಜರ್ ನಾವು 60 to 70% ಸೆಟ್. ಇಡೀ ಫಿಲಿಮ್ ಒಂದು ಸರ್ರಿಯಲ್ ವರ್ಲ್ಡ್ ಮಾಡಬೇಕಿತ್ತು. ಸೊ 70% ಸೆಟ್. ನಮ್ಗೆ ವೆರಿ ಕಂಟ್ರೋಲ್ಡ್ ಸ್ಪೇಸ್ ಬೇಕಿತ್ತು. ಹಿಂದ್ಗಡೆ ವಾಲ್ ಕಲರು, ನಾನು ಹಾಕೋ ಕಾಸ್ಟ್ಯೂಮ್ ಕಲರ್ ಎಲ್ಲ ಕಂಟ್ರೋಲ್ಡ್ ಬೇಕಿತ್ತು ನಮ್ಗೆ. ಸೊ ಎವ್ರಿಥಿಂಗ್ ವಾಸ್ ಸೆಟ್ 60 to 70%. ಅದು ಬಿಟ್ಟು ಮೈಸೂರು ಸ್ವಲ್ಪ ದಿವಸ ಶೂಟ್ ಮಾಡಿದ್ರಿ.
ಕನಕ್ಪುರ ಒಂದು 2-3 ಡೇಸ್, ಆಮೇಲೆ ಒಂದು ಪೋರ್ಷನ್ ಕೋಲಾರ್ ಮಾಡಿದ್ರಿ. ಸೊ ಇಷ್ಟೇ ಬೇಸಿಕಲಿ, Okay. ಅಷ್ಟೇ. ಬಟ್ ಇಡೀ ಕತೆ ನಡೆಯೋದು ಮೈಸೂರಲ್ಲೇ. ಮೈಸೂರಲ್ಲೇ ನಡೆಯುತ್ತೆ. ಆಮೇಲೆ ಸಿನಿಮಾ ನೋಡ್ಬಿಟ್ಟು ಮೈಸೂರು ಹಿಂಗಿದೆ ಅಂತ ಹೇಳ್ಬೇಡಿ, ಬಿಕಾಸ್ ಇಟ್ಸ್ ಎ ಸರಿಯಲ್ ವರ್ಲ್ಡ್. ಯಾಕೆ ಸರಿಯಲ್ ವರ್ಲ್ಡ್ ಅಂತ ಕೇಳಿ, ಯಾಕೆ? ಅದೇ ಹೇಳಿ. ಸೊ ಬೇಸಿಕಲಿ ವಿಕ್ಕಿ ಅನ್ನೋ ಕ್ಯಾರೆಕ್ಟರ್ ಇಸ್ ಎ ಸ್ಯಾಡ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಓಕೆ, ಯಾವಾಗ್ಲೂ ಸ್ಯಾಡ್ ಆಗೇ ಇರ್ತಾರ? ಅವ್ನು ಸ್ಯಾಡ್ ಆಗಿರ್ತಾನೆ. ಹಾ. ಅವನೇನೋ ಆಕ್ಟಿವಿಟೀಸ್ ಮಾಡ್ತಾನೆ, ಬಟ್ ಅವನಲ್ಲಿ ಒಂದು ಲೋನ್ಲಿನೆಸ್ ಇದೆ, ಒಂದು ದುಃಖ ಇದೆ. ಅವ್ನು ಸ್ಯಾಡ್ ಆಗಿರ್ತಾನೆ. ಅದಕ್ಕೆ ಕಾರಣ ನೇಹನ? ಇಲ್ಲ, ಹ್ಮ್? ಯಾರೂ ಅಲ್ಲ, ನನಗ್ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಸೊ ಬೇಸಿಕಲಿ ನೀವೇ ಯಾರಾದ್ರೂ ಸ್ಯಾಡ್ ಆಗಿದ್ದಾಗ, ಹ್ಮ್. ನನ್ನ ಲೈಫಲ್ಲಿ ಯಾಕೆ ಸ್ಯಾಡ್ ಆಗಿದೆ, ನನ್ನ ಸುತ್ತ ಪ್ರಪಂಚದಲ್ಲಿ ಎಲ್ಲ ಸುಂದರವಾಗಿದೆ, ಹ್ಮ್. ಇವರು ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಹ್ಮ್. ಈ ಮರ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ಕಾಣುತ್ತೆ, ಹ್ಮ್. ನನಗೆ ಯಾಕೆ ನನ್ನ ಲೈಫಲ್ಲಿ ಏನು ಆಗ್ತಿಲ್ಲ ಹ್ಮ್. ಅಂದಾಗ ನಮ್ ಸುತ್ತ ಪ್ರಪಂಚ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹ್ಮ್. ಸೊ ಆ ಬ್ಯೂಟಿಫುಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡೋದಕ್ಕೆ ವಿಕ್ಕಿ ಕಣ್ಣಿಂದ ಸರಿಯಲ್ ವರ್ಲ್ಡ್ ಮಾಡಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.